ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಗೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ರ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ಏನ್ ಕೆಲಸ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾನು ಎದ್ದ ತಕ್ಷಣ ಮಾಡೋ ಕೆಲಸ ಏನಂದ್ರೆ ನಮ್ಮ ಬಾಸ್ ನೋಡೋದು, ಅವ್ರ ಆಶೀರ್ವಾದ ಪಡೆಯೋದು. ನಮ್ಮ ಬಾಸ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಯಾರು ಅಂತ ನಿಮ್ಗೂ ತೋರಿಸ್ತೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆ ದರ್ಶನ ಆಯ್ತು. ಹೋಯ್ತಿದ್ದಂಗೆ ಪೂಜೆ ನಡೀತಿತ್ತು. ನಿಜವಾಗ್ಲೂ ಖುಷಿ ಆಯ್ತು. ನಮ್ಗೆ ಎಷ್ಟೇ ಬೇಜಾರಿರ್ಲಿ, ಎಷ್ಟೇ ಬೇಸರ ಇರ್ಲಿ, ನೋವಿರ್ಲಿ, ನಾವ್ ಇಷ್ಟಪಟ್ಟಿರೋ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಮುಂದೆ ಹೇಳ್ಕೊಂಡ್ರೆ ಅಪ್ಪ ಎಷ್ಟು ಸಮಾಧಾನ ಆಯ್ತದಲ್ವಾ. ಅದೇ ತರ ನನಗೂ ಆಯ್ತು. ಈಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಮ್ಮ ಬಾಸ್ನ ನೋಡ್ಕೊಂಡು ಮಾಮೂಲಿ ನಮ್ಮ ದಿನನಿತ್ಯ ಕೆಲಸ ಏನು, ಇವತ್ತೊಂದು ಎಳ್ನೀರು ಕುಡಿಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಡೀತಾ ಇರೋದು ಈಗ ನಾವು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ವಿ ನಮ್ ಗಗನ ಯಾವಾಗ್ಲೂ ನಾಷ್ಟ ಮಾಡ್ಬೇಕಾದ್ರು ಒಡೆಯಲ್ಲಿ ಎಣ್ಣೆ ಹಿಂಡೋದೇ ಅವ್ನ ಕೆಲಸ. ಇಲ್ವಲ್ಲ ಅಷ್ಟು. ದರ್ಶನ ಎಲ್ಲ ಮುಗೀತು. ತಾಯಿ ಬಂಡೆ ಮಕ್ಕಳಮ್ಮ ತಾಯಿಯ ದರ್ಶನ ಮುಗಿಸಿ ಆಚೆ ಬಂದೋ. ತುಂಬಾ ಚೆನ್ನಾಗಾಯ್ತು ದರ್ಶನ. ಎಲ್ರಿಗೂ ಆ ತಾಯಿ ಒಳ್ಳೇದ್ ಮಾಡ್ಲಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲಿ ಯಾವಾಗ ಏನೇ ಅಂತ ಅನ್ಕೊಂಡ್ ಬಂದ್ರು ಒಂದೊಳ್ಳೆ ಪಾಸಿಟಿವ್ ಅನ್ಸ್ತೈತೆ. ಸುಮಾರು ಸಲ ಇಲ್ಲಿ ಬರ್ತಾನೆ ಇರ್ತೀನಿ. ಈಗ ಬರೋದು ಕಡಿಮೆ ಆಗಿತ್ತು, ಮತ್ತೆ ಇವತ್ತು ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನಾನು ಬ್ಲಾಗ್ ಮಾಡ್ತಿದ್ದೀನಿ, ನೋಡ್ತಿಲ್ವಾ? ನೋಡಿಲ್ವ ನೀನು? ಬ್ರೋ ಈಗ ಸಬ್ಸ್ಕ್ರೈಬ್ ಮಾಡ್ತವ್ರೆ. ನೋಡಿ ಜೊತೆಲಿ ಇದ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ. ನಿಮ್ ಚಾನಲ್ಗೆ ಜಾಯ್ನ್ ಆಗಿದ್ದೀನಿ. ನನ್ನಿಂದ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗಿದ್ದಾರೆ. 199 ರೂಪಾಯಿ ಕಟ್ಟಿ ಜಾಯ್ನ್ ಆಗ್ಬೇಕು ನಿಮ್ ಚಾನಲ್ಗೆ. ನಾವ್ ಹಾಕೋ ವಿಡಿಯೋಸ್ ಎಲ್ಲ ನೋಡ್ಬೇಕಲ್ಲ. 199 ರೂಪಾಯಿ ಪಿಕ್ಚರ್ ನೋಡ್ತೀನಿ ಬಿಡಪ್ಪ. ಆಡ್ ಎಲ್ಲ ಬರ್ತದೆ ನಿಮ್ಮ ಸುದ್ದಿ ಸೈಕಲ್ ಅಲ್ಲಿ. ಚಾನಲ್ ಚೆನ್ನಾಗಿ ರೀಚ್ ಆಗಿದೆ ಹಂಗಾದ್ರೆ. ಮೋಸ್ಟ್ಲಿ ಚೆನ್ನಾಗಿ ರೀಚ್ ಆಗಿದೆ. ಸೂಪರ್. ನೀನ್ ಇಷ್ಟು ಆಗ್ತಿದ್ಯ ಅಂದ್ರೆ ಪಕ್ಕ ಬ್ಲಾಗ್ ಚೆನ್ನಾಗಿದೆ ಅಂತ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನಂತ? ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸ್ಲಿಪ್ಪರ್ ಕಳೆದೋದ್ರೆ ಕರ್ಮ ಎಲ್ಲ ಕಳೆದೋದಂಗಂತೆ. ಸೊ ನಿನ್ ಸ್ಲಿಪ್ಪರ್ ಕರ್ಮ ಎಲ್ಲ ಅಳ್ಸೋಗಿದೆ. ಕರ್ಮ ಕಳ್ಕೊಳಕ್ 1,000 ಕೊಡ್ಬೇಕಾ? ಇದೇನಾದ್ರು ಸರಿ ಅಂತ ಅನ್ಸಿದ್ರೆ, ನಿಮಗೇನಾದ್ರು ಇದೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಒಳ್ಳೆ ಆಂಕರ್ ಏನಪ್ಪ ಇವ್ರದ್ದು. ಚಪ್ಪಲಿ ಏನ್ ಹೇಳ್ತೀರಾ? ಕ್ರಾಕ್ಸ್ ಇಲ್ಲೇ ಕಳ್ದೆ, ಈ ಕ್ರಾಕ್ಸ್ ಇಲ್ಲೇ ಕಳ್ದೆ ನಂದು. ಈಗ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದ್ ಸಿನಿಮಾ ಮುಹೂರ್ತ ಮುಗಿಸ್ಕೊಂಡು ಈಗ ಇನ್ನೊಂದ್ ಸಿನಿಮಾ ಇದೆ, ನಮ್ಮ ಶರತಣ್ಣ ಅವ್ರ ಸಿನಿಮಾ ದೊಡ್ಡ ಮನ್ಸ. ಆ ಸಿನಿಮಾ ಪ್ರೆಸ್ ಮೀಟ್ ಹೋಗ್ತಾ ಇದೀವಿ. GT ಮಾಲ್ ಬನ್ನಿ. ದೊಡ್ಡ ಮನ್ಸ ಸಿನಿಮಾ ಇದೆ 2 ಗಂಟೆಗೆ. ವೀಕ್ಷಿತನೇ ಚೆನ್ನಾಗಿ ಮಾತಾಡ್ತಾರಪ್ಪ. ಸಕಲ ಮಾಡ್ತಾರೆ. ಮುಂದೆ ಗಾಡಿ ಹೊಡಿತಾರೆ. ರವಿ ಅವ್ರನ್ನ ತೋರಿಸಿ ಸ್ವಲ್ಪ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ರವಿ ಅವ್ರ ಪಾಪ ಗಾಡಿಲಿ ಬರ್ತಿದ್ದಾರೆ ಶಿಸ್ತಾಗಿ. ಚಪ್ಪಲಿ ಮಾತಾಡ್ದ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸಿಕ್ತಲ್ಲ ನಾವು ಕೊಟ್ರಲ್ಲ ರ್ಯಾಪ್ ಸಾಂಗ್. ಅದೇ ಅಣ್ಣ ಹೋಗ್ಲಿ ಜನಗಳಿಗೆ ಅದು ಒಳ್ಳೆ ಸಾಂಗ್. ಹೇಳಣ್ಣ. ಆಡಿಯೋ ಲೆವೆಲ್ ಅಲ್ಲಿ ಬಿಡತ್ನ ಇಲ್ಲೇ ಬಿಡಿಸ್ಬಿಡೋದ. ಹೇಳು 1-2 ಲೈನು. ಇವರು ತುಂಬಾ ಒಳ್ಳೆ ಸಿಂಗರು, ಒಳ್ಳೆ PR ಎಲ್ಲ ಕನ್ನಡ ಇಂಡಸ್ಟ್ರಿಗೆ ಮುಂದೆ ಬರುವಂತಹ ಮುತ್ತು ವಜ್ರ. ಹೇಳೋಣ. ಇದು ಗ್ಲಾಸರ್ಸು, ಇದು ಪ್ರಪಂಚ ಅತಿ ದೊಡ್ಡ ಹಾಡು. ಎಲ್ಲೂ ಇದೇ ಆಗಲ್ಲ, ಶುರುವಾಗೋದು ಇಲ್ಲ. ಹೇಳೋಣ.
ನಬೀಬಿ ನಬೀಬುಲಾಬಿ ನಬೀಬುಲಾಬಿ ನಬೀ ಅಷ್ಟೇ ಅಷ್ಟೇ ನಬೀಬುಲಾಬಿ ಸಾಂಗ್ ಗುಲಾಬಿ ಅದೇ ಸಾಂಗ್ ಇವಾಗ ಚೇಂಜ್ ಆಗುತ್ತೆ ನಬೀಬಿ ತಿರ್ಗಾ ಗುಲಾಬಿ ಬೇರೆ ಹೇಳ್ಬೇಕಣ್ಣ. ಶ್ರುತಿ ಚೇಂಜ್ ಮಾಡ್ತಾ ಇದೀನಿ. ಶ್ರುತಿ ಚೇಂಜ್ ಮಾಡು, ಲಿರಿಕ್ಸ್ ಚೇಂಜ್ ಮಾಡ್ಬಿಡು. ಶ್ರುತಿ ಅವ್ರನ್ನ ಚೇಂಜ್ ಮಾಡಕ್ ಆಗಲ್ಲ. ఎందుకు నీకు ఏసు బతుకు ఛీ ಯಾವ ತರ ಐಡೆಂಟಿಟಿ ನೋಡಿ, ಈಗ ಮನುಷ್ಯ ಕಳೆದೋದ್ರೇನೆ ಕಾಣೆ ಆಗಿದ್ದಾರೆ ಅಂತ ಹಾಕಲ್ಲ, ಆದ್ರೆ ನಾಯಿ ಕಾಣೆ ಆಗಿದೆ ಅಂತ ಹಾಕವ್ರೆ. ಈ ನಾಯಿನ ಹೆಂಗ್ ಹುಡ್ಕೋದು ಅಂತ ನನಗೂ ಗೊತ್ತಾಯ್ತಲ್ಲ. ನಾನು ರಮಿತ್ ಅಣ್ಣನ್ ಕೇಳ್ತೀನಿ, ಅಣ್ಣ ಹೆಂಗ್ ಹುಡುಕ್ಬೇಕು? ಹೆಂಗ್ ಹುಡುಕ್ಬೋದು? ಹೆಂಗ್ ಹುಡುಕುವ ನಾಯಿ ಹೆಸರು ಕರೆದ್ರೆ ಓಡ್ ಬಂದ್ರೆ ಅಲ್ಲಿ ಹೆಸರು ಹಾಕಿಲ್ವಲ್ಲ, ಏನಂತ ಹಾಕಿ? ರೋಸಿ ರೋಸಿ ಅಂತ ನೈಸ್. ರೋಸ್ ತೋರಿಸಿದ್ರೆ ಸಾಕು. ಏನ್ ತೋರ್ಸಿದ್ರೆ? ರೋಸ್ ತೋರಿಸಿದ್ರೆ ಯಾರ ಸ್ಟೈಲು? ಯಾರು ಇವ್ರಲ್ಲ ಶಾರುಖ್ ಖಾನ್ ಶೇರ್ ಖಾನ್ ಏನ್ ಮಾಡ್ತಾನಪ್ಪ ಅಂತದ್ದು? ಹಾಯ್ ಹಲೋ. ಈಗ GT ಮಾಲಕ್ ಬಂದು ಈಗ ಟ್ರೈಲರ್ ಇದೆ. ಇವನ್ ಗೊತ್ತಲ್ಲ, ನಮ್ಮ ಫ್ರೆಂಡ್ ಅಲ್ಲ, ಗೊತ್ತಿಲ್ಲ. ಇವತ್ತು ಫ್ರೆಂಡ್ಸ್, ನಾನು ಅನಿರುದ್ಧ ಅಂತ ಸೇವಿಂಗ್ಲೂರ್ ಚಾನಲ್ ಓನರು. ನಮ್ಮ ರೇಣು ಅಂತ ಸುದ್ದಿ ಸೈಕಲ್. ಇವರು ಬೇಡ ಬಿಡಿ, ತುಂಬಾ ನಾಚ್ಕೋತಾನ ಹುಡುಗ. ಆಗಾಗ ಕಳೆ ಬಂದಿದೆ ನಿನ್ನೆಯಿಂದ ಅವನಿಗೆ. ಒಳ್ಳೆ ಒಂದು ಟಾಸ್ಕ್ ಇದೆ ನೋಡಿ. ಈ ತರ 100 ಹೆಜ್ಜೆ ಇವಾಗ ಇಲ್ಲಿಂದ ಅಲ್ಲಿಗೆ ಹಾಕ್ಬೇಕು. ಹಾಕಿದ್ರೆ ನಿಮ್ಗೆ ಈಸಿ ಕೊಡೋದು ಇವಾಗ ಬಟ್ಟೆ ಕೊಡಿಸ್ತೀನಿ. ಹೌದಾ? ಇಲ್ಲ ಯಾಕೋ ನಮ್ ರವಿಗೆ ಈ ಕಾರ್ ಒಳಗೆ ಕುತ್ಕೊಂಡು ಓಡಿಸ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ. ಇವತ್ತು ಇವ್ರನ್ನ ಕೇಳೋಣ, ಆಡಿಸ್ತಾರೋ ಇಲ್ಲೋ ನಮ್ ರವಿನ ಅಂತ. ನಾನು ಆಡಲ್ವಲ್ಲ, ನಾವ್ ಆಡಿಸ್ತೀವಿ. ಗಗ ನೀನ್ ಆಡ್ತೀಯಮ್ಮ? ಗಗನ್ ಆಡ್ತಾನೆ. ಅಣ್ಣ ಇವ್ರನ್ನ ಕೂರಿಸ್ಬೋದಾಗಿರಲಿ. ನೋಡಿ ಸ್ಪಾಟ್ ಹೊಡಿತಾನೆ. ಏನ್ ಹೇಳಿಲ್ವ ಅವನು ಕೂರಿಸ್ಬೋದು ಅಂತ? ಈಗ ಒಂದು ಟಾಸ್ಕ್, ಈ ಬಂದ 30 ಸೆಕೆಂಡ್ ಅಲ್ಲಿ ಯಾರು ತಿಂತಲ್ಲೋ ಅವ್ರಿಗೆ ಏನ್ ಬೇಕೋ ಕೊಡಿಸ್ತೀನಿ ಅಂತ ಹೇಳಿದೀನಿ. 30 ಸೆಕೆಂಡ್, ಜಸ್ಟ್ 30 ಸೆಕೆಂಡ್. ಜಾಸ್ತಿ ನೇಚರ್ಗಳಿದೆ. ಇರೋ ಒಂದ್ ನಿಮಿಷ ಇರೋ. ಇಲ್ಲಿ ಇವನು ಈ ಕಡೆ ಬಾ. ಇರೋ ಒಂದ್ ನಿಮಿಷ ಇರೋ. ಆ ಕಡೆ ಹೋಗ ಬುಜಿ. ಈ ಕಡೆ ನೋಡಲಿ ಮನೆ ಇರೋ ನಿಮಿಷ ನೋಡಲಿ ಟೈಮರ್ ಹೆಂಗನ ಮಾಡ್ಕೊಳ್ಳಿ. ನೋಡ್ರಿ ಇವಾಗ ಟೈಮು. ರೆಡಿ ಆಯ್ತು. ರೆಡಿ? ಏಯ್ ಗಗನ್ ಇರೋ. ರೆಡಿ? ಟಿಶ್ಯೂ ಪೇಪರ್ ಇದು ಸ್ಟಾರ್ಟ್ ಆಗ್ಬಿಡಿ. ರೆಡಿ ಮಮ್? ಟೈಮು ಸ್ಟಾರ್ಟ್. ಕೆಳಿ ಬೀಳ್ಸಿದ ಔಟು. ಇಲ್ಲಿ ಓಯ್ ಬಾರ ಗಗನ್. ಕೆಳಗೆ ಬೀಳ್ಸಿದ್ರ ಔಟು. ಗುಣ ಕಮಾನ್, ಇನ್ನು 15 ಸೆಕೆಂಡ್ ಅಷ್ಟೇ ಆಗಿರೋದು. ಆಗಲ್ಲ, ಅಲ್ಲಿ ತೋರ್ತಾನೆ. ಇಲ್ಲ ಆಯ್ತು ನೋಡು, 31 ಸೆಕೆಂಡ್ ಆಯ್ತು. ತಿಂದಿಲ್ಲ, ಯಾರು ತಿಂದಿಲ್ಲ. ಅಲ್ಲ ಏನ್ ಹೇಳಿದೆ, ಆ ಬಿಲ್ಡಪ್ ಯಾಕೆ ಕೊಟ್ಟೆ? 31 ಸೆಕೆಂಡ್ ಆಯ್ತು, ಯಾರು ಬಂದ್ ತಿನ್ಲಿಲ್ಲ. ಹಂಗಾಗಿ ನಾವೇನು ಕೊಡ್ಸಂಗಿಲ್ಲ.
ಈಗ ಮತ್ತೆ ತಿಂತೀನಿ ಅಂತ ಚಾಲೆಂಜ್ ಮಾಡಿದಾನೆ, ಆಗ್ತಿರ್ಲಿಲ್ಲ, ಈಗ ಮತ್ತೆ ತಿಂತೀನಿ. ಆಯ್ತಪ್ಪ, ತಿನ್ಲಿಲ್ಲ ಅಂದ್ರೆ ನೀನ್ ನನ್ಗೆ ಚಾಲೆಂಜ್ ಹೇಳ, ನಾನ್ ಏನ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತೀನಿ. ತಿಂದ್ರೆ ತಿಂದಿಲ್ಲ ಅಂದ್ರೆ ನೀವೇನ್ ಕೊಡ್ತೀಯ? ನೀರೇ ತಿಂತವನೆ. ಅದೇ ಹೇಳುವ, ನೀರ್ ಹಾಕಿ ತಿಂತ ವಿಡಿಯೋ ಮಾಡ್ರಿ ಅಂತ. ಇವಾಗ ಇರಿ 30 ಸೆಕೆಂಡ್ ಅಲ್ಲಿ ಬಂದ್ ತಿಂದ್ರೆ ನಾನೇನ್ ಬೇಕಾದ್ರೂ ಕೊಡಿಸ್ತೀನಿ. ನೀನ್ ಕೊಡಿಸ್ಬೇಕು ನನಗೆ. ಕಂಪ್ಲೀಟ್ ತಿನ್ಬೇಕು. ಇನ್ನೂ 5 ಸೆಕೆಂಡ್ ಎಷ್ಟು? 35 ಸೆಕೆಂಡ್. ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ. ಸರಿ ಆಯ್ತು, 40 ಸೆಕೆಂಡ್ ಅಪ್ಪ. 40 ಟೈಮರ್ ಸರಿ, ನಾನು ಟೈಮರ್ ಕಳಿಸು. ಟೈಮರು ಇನ್ನೊಂದು ಸಿಗಟ್ಟ ಇಲ್ಲ ಸ್ಟಾರ್ಟ್. ನೀರ್ ಹಾಕೋ. ಅದೇನ್ ಎಲ್ಲ ಹಂಗ್ ಕೆಳಗ್ ಬಿಡಿಸ್ಬಾರ್ದು. ಎಲ್ಲ ಮುಗೀತವನೆ. ಅಲ್ಲ, ಅದೆಲ್ಲ ಕೌಂಟ್ ಆಗಲ್ಲ ಗಗನ್. ಬೇಗ, ಇನ್ನ ಬರೀ 10 ಸೆಕೆಂಡ್ ಇದೆ. 40 ಸೆಕೆಂಡ್ ಇನ್ನು ನೋಡೋಣ ಎಷ್ಟು ಸೆಕೆಂಡ್ ಮುಗಿಸ್ತೀರಾ ಅಂತ. ಅಷ್ಟು ಬಾಯ್ಗೆ ಹಾಕೋದು. 31 ಆಯ್ತು. ತುರಿಗಳು ಒಳ್ಳೆ ನೀರ್ ಕುಡ್ಕೊಂಡ್ ತಿಂದ್ರಿ. ಇನ್ನೊಂದು 40. ನೋಡೋಣ ತಿನ್ನು. ನೀರ್ ಹಾಕೊಂಡ್ರೆ ಒದ್ದೆ ಆಗಿಲ್ಲ, ಸುಮ್ಮನೆ ಚಾಲೆಂಜ್ ಮಾಡ್ದ. ಗಗನ್ ವಿಫಲ ಆಗಿದ್ದಾನೆ. ಲೋ ಗಗನ, ಓಯ್ ಲೋ ಗಗನ, ಇವಾಗ ನೀನು ಬಿಲ್ ಪೇ ಮಾಡ್ಬೇಕು ಎಲ್ಲಾನು. ಇವಾಗ ಏನೈತೆ ಏಕೆ? ನಿಮ್ ತಂದೆ ನೀವೇ ಪೇ ಮಾಡಿ. ಅಲ್ಲ, ಸೋತೆಲ್ಲ ನೀನ್ ತಿಂದಿದ್ರೆ ನಾನು ಪೇ ಮಾಡ್ತಿದ್ದೆ. 2 ಬನ್ ವೇಸ್ಟ್ ಮಾಡೋಣ, ಅದು ಬೇಕು ಅಂತಾನೆ. ಅವ್ರೇನಪ್ಪ 2 ಬಂದು ವೇಸ್ಟ್ ಮಾಡ್ದ, ಅವ್ನು ಕಕ್ದ. ಇವ್ ಕಟ್ಬೇಕು ಬಿಲ್. ಅವನು ಇನ್ಯಾರು ಕಟ್ತಾರೆ? 2 ಅಲ್ಲೋಡ ನಾಯಿಗೆ ಹಾಕ್ತೀನಿ ಅಂತ ನಿಂತವನೆ. ಆ ನಾಯಿ ತಿಂದರೆ ಇಲ್ವಾ? ಹಂಗಾಗ್ದವನೆ. ಈಗ ಕಟ್ಬೇಕು ರೇಣು. ಬರ್ರಿ. ಇವನು ನಮ್ ಕುಳ್ಳ ತುಂಬಾ ಒಳ್ಳೆ ಟ್ಯಾಲೆಂಟ್ ಇರೋನು. ಎಷ್ಟು ಡಿಫ್ರೆಂಟ್ ಆಗಿ ನಡೀತಾ ನೋಡಿ. ನಡಿಯೋ ಕುಳ್ಳ, ನಡಿಯೋ ನಡಿ. ನೀಟಾಗಿ ನಡಿಯೋ, ನಡಿಯೋ. ನೀರ್ ನೋಡಿ ಕಾಲಿನ ಆಗಿಲ್ಲ, ಸುಸಿ ಹೆಂಗ್ ಮಾಡ್ತೀರಾ ನೀವು ಅಷ್ಟೊಂದು? ಹಂಗೆ ಒಂದ್ಸಲ ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಯಾಕ್ರಿ ನಾಚಿಕೆ ಪಡ್ತಿದ್ದೀರಾ? ಕೇಳ, ಫಿಲ್ಮಿ ಟಾಕೀಸ್ ರವಿ ಅವರೇ, ಕೈ ಹಾಕಟ್ಟಿದ್ಯಾ? ಫಿಲ್ಮಿ ಟಾಕೀಸ್ ರವಿ ಅವರೇ, ಯಾಕೆ ನಾಚಿಕೆ ಪಡ್ತಿದ್ದೀರಾ? ತಿನ್ನ ರವಿ ಬಾಬಾ, ಇವೇನ್ ಕೊಟ್ಟಿದಂತಾನೆ ತಿಂತಿದ್ದಾನೆ. ಮಾತಾಡಿ, ಏನ್ ಕೇಳಿ. ಈಗ ದೊಡ್ಡ ಮಂಜ ಸಿನಿಮಾದ ಟ್ರೈಲರ್ ನ ಮುಗಿಸ್ಕೊಂಡು ಈಗ ನಾವೆಲ್ಲ ಬಾಯ್ಸ್ ಸೇರಿ ಕ್ರಿಕೆಟ್ ಆಡ್ತಾ ಇರ್ತೀವಿ ಅವಾಗ. ಇವತ್ತೆಲ್ಲರೂ ಫ್ರೀ ಇದ್ರು, ಮಲ್ಲೇಶ್ವರಂ ಗ್ರೌಂಡ್ ಬಂದು ಕ್ರಿಕೆಟ್ ಆಡೋಣ ಅಂತ ಬರ್ತಾ ಇದೀವಿ. ನಿಜವಾಗ್ಲೂ ದೊಡ್ಡ ಮಂಚ ಸಿನಿಮಾದ ಟ್ರೈಲರ್ ಮಾತ್ರ ಸಖತ್ತಾಗಿತ್ತು, ಸಖತ್ತು ಎಂಟರ್ಟೈನ್ಮೆಂಟ್ ಆಗಿತ್ತು. ಮತ್ತೆ ಮಾಸು ಮತ್ತೆ ಲವ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತು ಈಗ ಕ್ರಿಕೆಟ್ ಆಡಕ್ ಬಂದಿದೀವಿ. ಯಾರಿದ್ದಾರೆ ನಮ್ಮ ಬಾಯ್ಸ್, ನಮ್ಮ ಹುಡುಗರು ಯಾರಿದ್ದಾರೆ, ಬನ್ನಿ ಎಲ್ಲರೂ ತೋರಿಸ್ತೀವಿ. ಓ, ಇವ್ರು ಬ್ಲಾಗರ್ ಆಗಿದ್ದಾರಾ? ಬ್ಲಾಗರ್ ರೇಣುವರವರು ಕಳಿದು ನಮ್ ಗ್ಯಾಂಗ್ ಕ್ಯಾಪ್ಟನ್ ನೀನ? ಕ್ಯಾಪ್ಟನ್ ಮಗ ತೋರ್ಸಿ. ಟೀಮ್ ಕ್ಯಾಪ್ಟನ್ ಅಂತ ಹೇಳು. ನನ್ ಮಗ ಇವನು, ಹೆಮ್ಮೆಯಿಂದ ಹೇಳ್ತೀನಿ. ಅಲ್ಲ, ಬಾಲ್ ಮಾಡ ಹೆಂಗ್ ಮಾಡ್ತೀನಿ. ಗೆದ್ರು. ದುಡ್ಡು ಹೋಗ್ಲಿ ಅಂತ ಇವನ್ ಪ್ಲಾನ್ ಮಾಡವನೆ. ಒಡಿಯೋ ರವಿ, ಯಾಕೋ ನಮ್ ಟೀಮ್ ಸೋತ್ರ ನೀನೇ ಕಾರಣ ಕಣ ರವಿ. ನೋಡಿದ್ರ, ಇವ್ನ ನಮ್ದು ನೆಲ ಗುಡಿಸ್ತಾವನ್ ಇಲ್ಲಿ. ನಂಬಿ ಇವನ್ ಮೇಲೆ 100 ಬೆಡ್ಸ್ ಹಾಕಿದೀವಿ. ಅದಕ್ ಬೆಲೆ ಇಲ್ದಂಗ ಆಡ್ತಾವನ್. ಒಳ್ಳೆ ಚೆನ್ನಾಗ್ ಆಡ್ತೀನಿ ಅನ್ಬಿಟ್ಟು 1 ಬಾಲ್ ಹೊಡಿತಾ ಇಲ್ಲ. ಹೆಂಗಿತ್ತು ನೋಡ್ದ ವಿಡಿಯೋ? ಹೆಂಗನ್ಸ್ತು? ಸೂಪರ್.
ಇವ್ನ ನಂಬಿ ಮ್ಯಾಚ್ ಬೆಟ್ ಆಗ್ತೆ ಕಣಲು. ನಾನು ಬಂದಿದ್ದೀನಿ ಅಲ್ಲಿ 2 ಮ್ಯಾಚ್ ಗೆಲ್ಸ್ಬಿಟ್ಟು ಬಂದಿದ್ದೀನಿ. 6 ಸೋತ 6. ನಿಜವಾಗ್ಲೂ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ತರ ಟ್ರೈನಿಂಗು ಮತ್ತೆ ಕೋಚಿಂಗ್ ಎಲ್ಲ ಕಲಿಸುವಂತ ಪರಿಸ್ಥಿತಿ ನಮ್ಮ ಮನೆ ಅವರು ಇರ್ಲಿಲ್ಲ. ಈಗ ನೋಡಿ ಚಿಕ್ಕ ಮಕ್ಳಿಗೆ ಎಷ್ಟೆಲ್ಲ ಸೌಲಭ್ಯ, ಫುಟ್ಬಾಲ್ ಕಲಿತಿದ್ದಾರೆ. ಅದು ಈಗ ಇನ್ನು ಒಂದು 4 ವರ್ಷ 5 ವರ್ಷ ಹುಡುಗ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕಲ್ತಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿದ್ರ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದು ಈ ಚಿಕ್ಕ ವಯಸ್ಸಿಗೆ ನೋಡಿ ಎಷ್ಟು ಆಕ್ಟಿವ್ ಆಗಿ ಇರ್ತಾರೆ ಅಂತ. ಕೆಲವು ಮಕ್ಳು ಮೊಬೈಲ್ ಹಿಡ್ಕೊಂಡು ಮನೆಯಲ್ಲಿ ಪಬ್ಜಿ ಗೇಮ್ಗಳು ನಡ್ಕೊಂಡು ಕೂತಿರ್ತಾರೆ. ಆದ್ರೆ ಈ ಮಕ್ಳು ಗ್ರೌಂಡ್ ಬಂದು ಯಾವತ್ತು ಮಕ್ಳು ಮೈದಾನಕ್ಕೆ ಬಂದೇ ಆಡ್ತಾರೋ ಅವ್ರು ನಿಜವಾಗ್ಲೂ ಒಂದು ಪಾಸಿಟಿವ್ ಇರ್ತದೆ ಮತ್ತೆ ಆರೋಗ್ಯವಾಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಹುಡುಗರು. ಎಲ್ಲ ಮುಗಿತು, ಕ್ರಿಕೆಟ್ ಎಲ್ಲ ಆಡ್ಕೊಂಡು ಮಳೆಯಲ್ಲಿ ನೆನ್ಕೊಂಡು, ಮಳೆ ಬರ್ತಿದೆ ನೆನ್ಕೊಂಡು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ಒಳ್ಳೊಳ್ಳೆ ಬ್ಲಾಗ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈಗ ವಾರಕ್ಕೆ 1-2 ಮಾಡ್ತಾ ಇದ್ದೀನಿ, ಆಮೇಲೆ ಡೈಲಿ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು, ಸಿ